ಅದಕ್ಕೆ ಲವ್ ಹಾಡು ಆಡೋದಿಲ್ಲ. ಹಳೆ ಫೀಲಿಂಗ್ ಹೆಚ್ಚಾಗಿ ಹಿಂಗೆ ಜಗಳ. ಶಾಂತ ರೀತಿಯಿಂದ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಂತ ತಮ್ಮಲ್ಲಿ ವಿನಂತಿ. ದಯಮಾಡಿ ಎಲ್ಲರೂ ಸ್ವಲ್ಪ ದಯಮಾಡಿ ಅವ್ರನ್ನ ಹೊರಗಡೆ ಕಳ್ಕೊಂಡು ಹೋಗ್ಬೇಕು. ದಯಮಾಡಿ ಪೊಲೀಸರು ಸಹಕರಿಸಬೇಕು. ಅವು ಸುಮ್ಮ ಮರ್ತು ಕುಂತವ್ರಿಗೆ ಹಾಕಿ ಕೇಬ್ರಿಗೆ ಅವು ಸುಮ್ ಕುಂತವ್ರಿ ಪಾಪ ಹಳೆವೆಲ್ಲ ನೆನೆಸಿ ಕೇಬ್ರಿ ನಾಳೆ ನಮ್ಮ ನಡೆ ಬಾರ್ ಕಡೆ ಅನ್ನಂಗೆ ಮಾಡಿಟ್ಟಿವ್ರಿಗೆ. ಮದುವೆಗೆ ಅಕ್ಕಿಗೂ 10 ಮಕ್ಕಳು ನನಗೂ 10 ಮಕ್ಕಳಾಗಿ 10 ವರ್ಷಕ್ಕೆ ಮತ್ತೆ ಯಾದಗಿರಿ ಜಾತ್ರೆಗೆ ಬಂದರು. ಆಕೆ ಆಚೆ ಕಡೆ ನಿಂತಿರ್ಬೇಕು, ನಾ ಈಚೆ ಕಡೆ ನಿಂತಿರ್ಬೇಕು. ಆದ್ರೆ ಈ ಮನಸ್ಸು ಹೇಳ್ತಿರುತ್ತ ಐಶ್ವರ್ಯ ರೈ ಅಂತ ಹೆಂಡತಿ ಮಗ್ಲ ಇರ್ತಾಳ. ಆದ್ರೆ ಈ ಮನಸ್ಸು ಹೇಳ್ತಿರ್ತಾ ಲೇ ದೋಸ್ತ ನಿನ್ನ ಮಾಜಿ ಡೌನ್ ನಿಂತೈತಿ ನೋಡ್ಲೆ ಅಲ್ಲೇ. ಓಕೆ, ಥ್ಯಾಂಕ್ ಯು. ಅದು ಯಾರಿಗೂ ಫಸ್ಟ್ ಲವ್ ಮರ್ಯಾಕ ಆಗಲ್ಲ. ಅದಕ್ಕೆ ಹೇಳೋದು ನಮ್ಮ ಹೆಣ್ಮಕ್ಳು ಗಂಡಸರಿಗೆ ಯಾವತ್ತು ನಂಬಕ್ ಹೋಗ್ಬೇಡ್ರಿ ಅಂತ. ಯಾವಾಗ ಬುಸ್ ಅಂತ ಬುಸುಗುಡ್ತಾರ ಹೇಳಾಕ. ಈಗ ಮುಂದಿನ ಒಂದು ತಮ್ಮನ್ನ ರಿಪೀಟ್ ಆದವಂತೀನಿ ಮತ್ತೆ ದಯಮಾಡಿ. ಯಾಕಂದ್ರೆ ಬಹಳ ಮನ್ಸಿಗೆ ಹತ್ತಂಗೆ ಆಡತ್ತಾರ. ಅವ್ರೆಲ್ಲ ಮರ್ತು ಸುಮ್ಮ ಕೇಳಕ್ ಬಂದಿದ್ದಾರೆ. ನಾವು ಮನಸ್ಸಿಗತ್ತೆ ಇವತ್ತು ಬಂದು ನಿಂತೀವಿ ಸರ್. ದಯಮಾಡಿ ಜಗಳ ಬಲ ಮತ್ತು ಎಡಭಾಗದಲ್ಲಿ ಇರ್ತಕ್ಕಂಥವ್ರು ದಯಮಾಡಿ ಪೊಲೀಸರು ಇಲ್ಲಿ ಬರಬೇಕು. ಗಲಾಟೆ ಆಗ್ತಾ ಇದೆ. ದಯಮಾಡಿ ಯಾರು ಗಲಾಟೆ ಮಾಡಬಾರ್ದು. ಇದು ಕನ್ನಡಿಗರ ಕಾರ್ಯಕ್ರಮ, ಕನ್ನಡ ಅಭಿಮಾನಿಗಳ ಕಾರ್ಯಕ್ರಮ, ಹುಡುಗರ ಸಣ್ಣ ಹುಡುಗರ ರಕ್ಷಣಾ ವೇದಿಕೆಯ ಒಂದು ಕಾರ್ಯಕ್ರಮ. ದಯಮಾಡಿ ತಾವೆಲ್ಲರೂ ಶಾಂತ ರೀತಿಯಿಂದ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಂತ ತಮ್ಮಲ್ಲಿ ವಿನಂತಿ. ದಯಮಾಡಿ ಎಲ್ಲರೂ ಸ್ವಲ್ಪ ದಯಮಾಡಿ ಅವ್ರನ್ನ ಹೊರಗಡೆ ಕಳ್ಕೊಂಡು ಹೋಗ್ಬೇಕು. ದಯಮಾಡಿ ಪೊಲೀಸರು ಸಹಕರಿಸಬೇಕು. ದಯಮಾಡಿ ಅದಕ್ಕೆ ಲವ್ ಹಾಡು ಆಡೋದಿಲ್ಲ. ಹಳೆ ಫೀಲಿಂಗ್ ಹೆಚ್ಚಾಗಿ ಹಿಂಗೆ ಜಗಳ. ದಯಮಾಡಿ ತಾವೆಲ್ಲರೂ ಅಲ್ಲೇ ತಮ್ಮ ಸ್ಥಳಗಳಲ್ಲಿ ಕುಳಿತುಕೊಳ್ಬೇಕು. ಏನೂ ಆಗಿಲ್ಲ. ದಯಮಾಡಿ ತಮ್ಮ ಸ್ಥಳಗಳಲ್ಲಿ ತಾವು ಕುಳಿತುಕೊಳ್ಬೇಕಂತ. ದಯವಿಟ್ಟು ಇನ್ನೂ ಕಾರ್ಯಕ್ರಮ ಮುಗಿದಿಲ್ಲ. ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಒಂದು ಮನೋರಂಜನೆಯ ಒಂದು ಗೀತೆಗಳು ಕಲಾವಿದರು ತಮ್ಮ ಮುಂದೆ. ದಯಮಾಡಿ ವೇದಿಕೆ ಎಡ ಮತ್ತು ಬಲಭಾಗದಲ್ಲಿರ್ತಕ್ಕಂಥವ್ರು ದಯಮಾಡಿ ವೇದಿಕೆಯ ಸ್ವಲ್ಪ ಕೆಳಗಡೆ ಹೋಗ್ಬೇಕು. ವೇದಿಕೆ ಎಡ ಮತ್ತು ಬಲಭಾಗದಲ್ಲಿರ್ತಕ್ಕಂಥವ್ರು ದಯಮಾಡಿ ಶಾಂತತೆಯನ್ನು ಕಾಪಾಡಿಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ. ತಮನ್ ವಿ ರೈ ಅವರಿಂದ ಒಂದು ಸುಂದರವಾದ ಗೀತೆ ತಮ್ಮ ಮುಂದೆ ವ್ಯಕ್ತಪಡಿಸಲಿದ್ದಾರೆ. ದಯಮಾಡಿ ತಾವೆಲ್ಲರೂ ಶಾಂತ ರೀತಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನೋಡಪ್ಪ, ನೀವೆಲ್ಲರೂ ಕಾರ್ಯಕ್ರಮ ನೋಡೋಕೆ ಬಂದ್ರಿ. ನೀವು ಜಗಳ ಆಡಂಗಿದ್ದಂದ್ರೆ ಸರ್ ಯಾರ್ಯಾರು ಜಗಳ ಆಡಿದ್ರೆ ಅವ್ರು ಕುಂದ್ರಿಸ್ರಿ. ರಾತ್ರಿ ತಕ ಬೆಳಗ್ಗೆ ತಕ ಕುಂದ್ರಿಸ್ರಿ. ನೀವಿಲ್ಲ ಗಲಾಟೆ ಮಾಡಿದ್ರಂದ್ರೆ ನಿಮ್ಮಲ್ಲಿ ಶಿಸ್ತಿಲ್ಲ ಅಂತಂದ್ರೆ ನಾನು ನೋಡ್ರಿ, ನಾನು ಸಹಿಸಲಿದ್ದು ನೀವು ಹೇಳಕತ್ತೀನಿ. ನಾ ಎಲ್ಲ ಮಾಡಿ ಇಲ್ಲಿ ಕುಂತಿದ್ದೀನಿ. ನೀವೆಲ್ಲ ನೀವು ಆಟ ಆಡಬಾರ್ದು. ನಾವೇನಾಕತ್ತೀವಿ ಯಾದಗಿರಿ ಜಿಲ್ಲೆಯಲ್ಲಿ ಅವ್ರು ರಸಮಂಜರಿ ಕಾರ್ಯಕ್ರಮ ಮಾಡಕತ್ತೀವಿ. ಏನಪ್ಪ ಅಂದ್ರೆ ಅವರೆಲ್ಲ ಕಲಾವಿದರು ಬಂದ್ರೆ ಅವ್ರಿಗೆ ಸಾಕಾರ ಕೊಡೋದು ಕಲ್ರಿ. ಆ ಯಾದಗಿರಿಗೆ ಹೋಗಿದ್ದೀವಪ್ಪ, ಅಲ್ಲಿ ಗಲಾಟೆ ಮಾಡಿದ್ರಪ್ಪ ಅಂತ ನಿಮ್ಮ ಸೊಳಗೆ ನಾವು ಮರದಿ ಕಳ್ಕೊಬೇಕಾ? ಏನಾದ ಬುದ್ಧಿ ನಿಮ್ಗೆ ಏನಾದ್ರ? ಎಲ್ಲ ಕುಂತು ಅಲ್ಲೇ ಖುಷಿ ಪಡ್ರಪ್ಪ. ಹೆಣ್ಮಕ್ಳು ಬಂದಿದ್ರು, ಏನಾದ್ರೆ ಬುದ್ಧಿ ನಿಮ್ಗೆ? ಕೂಡ್ರು ನಿಮ್ಮ ಕೂಡ ಅಂತ ಎಷ್ಟು ಹೇಳ್ಬೇಕು ಹೇಳೋಣ. ನಿಮ್ಗೆ ಎಷ್ಟು ಅರ್ಥ ಹೇಳ್ಬೇಕು? ಪೇಷನ್ಸ್ ಅದ ನಿಮ್ಗೆ? ಒಂದು ಸುಮಧುರವಾದ ಸೋಪಾನ ಪದ ಬಿಡೋಣ ಸಾಕು. ಓಕೆ, ಬಾಜು ಊರನ ಗೆಳತಿ ಬಾಳ ನೆನಪಿಗೆ ಬರತಿ. ಎಲ್ಲ ಹೌದಾ? ತಿರುಗಿಸುವಂತ ಹೆಮ್ಮೆಯ ಗಾಯಕ ಮ್ಯೂಸಿಕ್ ಮೈಲಾರಿ ಅವರು ಒಂದು ಸುಮಧುರ ಗೀತೆಯನ್ನು ಹೊತ್ತು ನಮ್ಮ ಮುಂದೆ ಬಂದಿದ್ದಾರೆ. ಇದೇ ನಮ್ಮ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಕುಡುಗುಂಟಿ ಗ್ರಾಮದವರು. ಬಹಳ ಚಿಕ್ಕ ಹಳ್ಳಿ ಇದೆ. ಹಳ್ಳಿಯ ಪ್ರತಿಭೆ ಇವತ್ತು ದಿಲ್ಲಿ ಗಾದಿ ಕೂಡ ಇರಲಿಕ್ಕೆ ಸಾಧ್ಯತೆ ಅನ್ನೋದಕ್ಕೆ ನಮ್ಮ ಮ್ಯೂಸಿಕ್ ಮೈಲಾರಿ ಅವರು ಸಾಕ್ಷಿಯಾಗಿ ನಮ್ಮ ಮುಂದೆ ಬಂದಿದ್ದಾರೆ. ಒಂದು ಜೋರಾದ ಚಪ್ಪಳೊಂದಿಗೆ ವೇದಿಕೆಗೆ ಸ್ವಾಗತಿಸಿ. ಈ ನಿಮ್ಮ ಗಾಯಕ ತುಂಬು ಹೃದಯದ ಧನ್ಯವಾದಗಳು, ಅಭಿನಂದನೆಗಳಂತ ಹೇಳ್ತಾ ಹಾಡೋಣ್ರಿ. ಅಣ್ಣ ಕೇಳಕ್ಕೆ ರೆಡಿ ಇದ್ದೀರಿ? ಈಗ ಹಸ್ದು ಕುಂತವಣ ಹುಲಿಗಳೀಗ. ಓಕೆ, ನಿಂದ ನೋಡು 100% ಹೋಗ್ಕನ್ರಿ ಅಣ್ಣ. ಒಂದ್ಸಲ ಜೋರಾಗಿ ನಂದೊಂದು ವೈಯಕ್ತಿಕ ವಿಚಾರ ಹೇಳ್ಬಿಡ್ತೇನೆ ರೀ.
ಈಗ ಆಲ್ರೆಡಿ ನಾವು ವೇದಿಕೆ ಸರಿಗಮಪ್ಪ ಹೋದಷ್ಟು ಜೀವನ ನಡೆಸಾತೀವಿ ಸರ್. ಯಾಕಂದ್ರೆ ಅಷ್ಟು ಉತ್ತರ ಕರ್ನಾಟಕದ ಅಭಿಮಾನಿ ದೇವರುಗಳು ಅಷ್ಟು ಕೊಟ್ಟು ಬಿಟ್ಟಾರೆ ನಮಗೆ ಪ್ರೀತಿ ವಿಶ್ವಾಸನ. ನಿಜವಾಗ್ಲೂ ನಿಮ್ಮ ಕಂಠಕ್ಕೆ, ನಿಮ್ಮ ಧ್ವನಿಗೆ ನಾವೆಲ್ಲ ಮನಸೋತಿದ್ದೇವೆ. ನಮ್ಮ ಗಿರಿನಾಡ ಜಿಲ್ಲೆಗೆ ಆಗಮಿಸಿದ್ದಕ್ಕಾಗಿ ಮತ್ತೊಮ್ಮೆ ತುಂಬ ಹೃದಯದ ಒಂದು ಹೇಳ್ಬಿಡ್ತೀನಿ ರೀ, ನಾವು ಕೊಪ್ಪಳ ಜಿಲ್ಲೆ ಆದ್ರೂ ಅಣ್ಣಾರ ದೊಡ್ಡ ಫ್ಯಾನ್ ರೀ ನಾ. ಧನ್ಯವಾದಗಳು. ಮ್ಯೂಸಿಕ್ ಮೈಲಾರಿ ಅವರ ಥ್ಯಾಂಕ್ ಯು ಸರ್. ರಸ ಸಂಗೀತ ಧ್ಯಾನ ನಂತರದಲ್ಲಿ ಮುಂದುವರಿತದೆ. ತಮಗೆ ಆಭಾರಿಯಾಗಿದ್ದೇವೆ. ಈಗ ಅಭಿನಯ ರಂಗದ ಅಭಿನೇತ್ರ ಆರುಗಾಡಿ ಬಂದು ಇವತ್ತು ಕುದುರೆ ಟಾಂಗವನ್ನು ಮರೆತಿದ್ದೇವೆ. ಚಲನಚಿತ್ರ ಬಂದು ಇವತ್ತು ರಂಗಭೂಮಿಯನ್ನು ಮರೆತಿದ್ದೇವೆ. ಹಾಗಾಗಿ ರಂಗಭೂಮಿಯಲ್ಲಿ ಒಬ್ಬ ಕಲಾವಿದ ನವರಸಗಳಿಂದ ಕನ್ನಡದ ಎಲ್ಲ ಮನೆಯ ಜನರನ್ನ ಒಂದೆಡೆ ಕೂಡಿಸಿ ಅಶ್ಲೀಲವಲ್ಲದ ರೀತಿಯಲ್ಲಿ ಜನರ ನಗಿಸುವಂತ ತಾಕತ್ತು ನಮ್ಮ ಹರೀಶ್ ಅಣ್ಣವರಿಗೆ ಭಗವಂತ ಕೊಟ್ಟಿದ್ದಾರೆ, ವಾಣಿ ಅಕ್ಕರು ಕೊಟ್ಟಿದ್ದಾರೆ. ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟಿ ಉಭಯ ಕಲಾವಿದರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಅವರ ಮೂಲಕ ಒಂದು ನಗೆಗಡಲ ಹಾಸ್ಯ ಚಟಾಕಿಯ ಒಂದು ವಿಶೇಷವಾದ ರೂಪಕ. ಮೊದಲೇದಾಗಿ ಎಲ್ಲರಿಗೂ ಧನ್ಯವಾದಗಳು. ಯಾಕಂತಂದ್ರೆ ಉತ್ತರ ಕರ್ನಾಟಕದ ಹುಡುಗರು ನಾವು, ನೀವು ಬೆಳೆಸಿದ್ರೆ ಬೆಳಿತೀವಿ ಅಣ್ಣರ ಅಂದಂಗೆ ಆಗಲಿ ಅಂತಂದರು. ಹೀರೋ ಆಗ್ಬೇಕಂತೇಳಿ ನಮ್ಮನ್ನ ಹೀರೋ ಯಾವಾಗ ಮಾಡಿಬಿಟ್ಟಾರಣ್ಣ ಇವರು. ಇಷ್ಟು ಕುಂಟ ಕೋಣ ಮುಖ ಜನ ನಾಟಕ ನೋಡಿರ್ತೀರಿ ನೀವೆಲ್ಲರೂ ಅಂತ ಅನ್ಕೊತೀನಿ. ಅದರ ಮುಖನ ಪಾತ್ರ ಮಾಡಿದ್ದೆ. ರಂಗಭೂಮಿಯಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಲೈಫು. ಕಾಮಿಡಿ ಕಿಲಾಡಿಗೆ ಹೋದ್ವಿ. ಉತ್ತರ ಕರ್ನಾಟಕದ ಏನು ಅಂದ್ರೆ ನಮ್ಮವ್ರು ಅಲ್ಲೂ ಉತ್ತರ ಕರ್ನಾಟಕದ ಭಾಷೆ ಮಾತಾಡ್ತಿದ್ರಣ್ಣ. ಆದ್ರೆ ಒಂಥರ ನಮ್ಮ ಭಾಷೆನವ್ರೇನೋ ಟಿಂಗಲ್ ಮಾಡ್ದಂಗೆ ಅನ್ನಿಸ್ತಿತ್ತದು. ಅಂದ್ರೆ ಹೋಗಕ್ಕೆ ಕತ್ತಿದ್ದೀನಿ ಅಂತನೋರು ಅವರು. ಅದಕ್ಕೆ ಉತ್ತರ ಕರ್ನಾಟಕದ ನಮ್ಮ ಭಾಷೆದ ರುಚಿ ಹೆಂಗೈತಿ, ಸೊಗಡು ಹೆಂಗೈತಿ ಅಂತೇಳಿ ಹೋಗಿ ಮುಡ್ಸಕ್ಕೆ ನಮ್ಮಿಂದ ಎಷ್ಟು ಪ್ರಯತ್ನ ಆಗೈತೆ ಅಷ್ಟು ಮಾಡಿವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಈಗ ನಮ್ಮ ಭಾಷೆ ಇಷ್ಟಪಟ್ಟು ನಮ್ಮನ್ನಲ್ಲಿ ಟಿ ವಿಯಾಗ ಕರೀತಾರೆ, ನಮ್ಮ ಪಿಕ್ಚರ್ನಾಗ ಕರೀತಾರೆ, ನಾವು ಹೋಗ್ತೀವಿ. ಮತ್ತು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಉತ್ತರ ಕರ್ನಾಟಕದಾಗ ಎಲ್ಲ ಊರಾಗೂ ಪ್ರತಿಯೊಬ್ಬರ ಮನೆಯಾಗೂ ಒಬ್ಬೊಬ್ರು ಕಲಾವಿದರು ಅದ ರೀ. ಯಾಕಂತಂದ್ರೆ ನಾವಿಲ್ಲಿ ಕುಂತವ್ರೆಲ್ಲರೂ ನಮ್ಮ ಹಿರಿಕರು ಒಂದಲ್ಲ ಒಂದು ದಿವಸ ಅವಾಗ ಹಳ್ಳಿ ನಾಟಕ ಆಡ್ಬೇಕಾದ್ರೆ ಒಂದಲ್ಲ ಒಂದು ಪಾತ್ರ ಮಾಡಿರ್ತಾರೆ ರೀ ಅವರು. ನಾವೆಲ್ಲ ಕಲಾವಿದ್ರ ಮಕ್ಕಳು ಅನ್ನೋಕೆ ಇಷ್ಟಪಡ್ತೀನಿ. ಅದಕ್ಕಂತ ಯಾವಾದರೂ ಈಗ ನಾವು ಮೈಲಾರಣ್ಣಂಗೆ ಹೇಳಿದ್ವಿ ಸರಿಗಮಪಕ್ಕೆ ಹೋಗ್ರಿ ಅಂತಂದು. ಅವ್ರಿಗೆ ನಾವು ಹೇಳೋದು ಅಷ್ಟೇ ಅಲ್ಲ, ನಿಮ್ಮ ಮನೆಗೂ ನಿಮ್ಮ ಮಕ್ಕಳು ಪ್ರತಿಭೆ ಇದ್ವು ಅಂತಂದ್ರೆ ದಯವಿಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಡ್ರಿ. DKD ಇರಲಿ, ಸರಿಗಮಪ ಇರಲಿಲ್ಲ, ಕಾಮಿಡಿ ಕಿಲಾಡಿ ಇರಲಿ, ಯಾವುದಾದ್ರೂ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಹೋಗ್ರಿ, ಬೆಳೆಸಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮ್ಯಾಗ ನಮ್ಮನ್ನು ಇಲ್ಲಿ ಕರೆಸಿ ಗರಿನಾಡು ಉತ್ಸವಕ್ಕೆ ಮಾಡ್ತೀವ್ರಿ ಬರೋಬ್ಬರಿ ಮಾಡ್ತೀವ್ರಿ. ಕಾಮಿಡಿನ ಮಾಡ್ತೀವ್ರಿ. ನಮಸ್ಕಾರ ರೀ ಎಲ್ರು, ಹೆಂಗದಿರಿ? ಚಲೋ ಅದಿರಿ? ಹೋದ ವರ್ಷ ಕೂಡ ಇದೇ ಸ್ಟೇಜಲ್ಲಿ ಇದೇ ನಿಮ್ಮಗಳ ಮುಂದೆ ನಿಂತು ಮಾತಾಡಿದ್ದೆ, ಭಾಳ ಖುಷಿ ಆಗ್ತಿದೆ. ಮತ್ತು ಈ ವರ್ಷ ಕೂಡ ನಾನೇ ಈ ವೇದಿಕೆಗೆ ಬರೋ ಅಂಥ ಭಾಗ್ಯ ಅದೇನೋ ನನಗೆ ಮತ್ತೆ ವಾಪಸ್ ಒದಗಿ ಬಂದಿದೆ. ಭಾಳ ಖುಷಿ ಆಯಿತು ತಮ್ಮನ್ನೆಲ್ಲ ನೋಡಿ. ಮತ್ತಿನ್ನೇನು ತಡ ಮಾಡೋದು ಬೇಡ, ನಗಿಸ್ಬಿಡೋಣ. ಹೌದಲ್ಲ? ಹರೀಶಣ್ಣ ಇಷ್ಟೊತ್ತು ಹೇಳಿದರು ಉತ್ತರ ಕರ್ನಾಟಕ ಮಂದಿ ಬಗ್ಗೆ ಮತ್ತೆ ಇದ್ರು. ಬಟ್ ಇವತ್ತು ಆ ಭಾಷೆನ ನಾವು ಕಲ್ತಿದ್ದು ಪುಣ್ಯನೋ ಏನೋ, ನಮಗೆ ಸಾಕಷ್ಟು ಅವಕಾಶಗಳು ಹುಡಿಕೊಂಡು ಬರ್ತಾ ಇದೆ. ಬಿಕಾಸ್ ಉತ್ತರ ಕರ್ನಾಟಕ ಭಾಷೆ ವಾಣಿ ಮೇಡಮ್ಗೆ ಬರಾಕತ್ತೈತ್ರಿ, ಸಲೀಸಾಗಿ ಮಾತಾಡ್ತಾರವ್ರು, ಅವ್ರಿಗೊಂದಷ್ಟು ಆಪರ್ಚುನಿಟಿ ಕೊಡಬೇಕು ಅಂಥೇಳಿ. ನಾವೆಲ್ಲೇ ಕಲಾವಿದರು ಹೋಗಲಿ, ಯಾವುದೇ ಊರಲ್ಲಿ ಬೆಳೀಲಿ, ಆದರೆ ನಮಗೆ ಇಲ್ಲಿ ಸಿಗೋವಷ್ಟು ಪ್ರೋತ್ಸಾಹ, ಇಲ್ಲಿ ಸಿಗೋಷ್ಟು ಅವಕಾಶಗಳು ಬೇರೆ ಯಾವ ಕರ್ನಾಟಕ ಭಾಗದಲ್ಲೂ ಸಿಗೋದಿಲ್ಲ. ಸೊ ಅದರ ಒಂದು ಹೆಮ್ಮೆ ಇದೆ. ಅದೇ ಒಂದು ಖುಷಿಯಿಂದ ನಮ್ಗೆ ಇವತ್ತು ಯಾದಗಿರಿಗೆ ನಮ್ಮ ಅಧ್ಯಕ್ಷರು ಯಾರ ಗೌರಾಣಿ ಅನ್ನಕತ್ತಿ, ನಾ ಯಾರು ಗೊತ್ತಲ್ಲ? ಯಾರು? ವಾಣಿ, ಕಾಮಿಡಿ ಕಿಲಾಡಿ ವಾಣಿ, ನಿನಗಿಂತ ಸೀನಿಯರ್ ಅದೀನಿ ನೋಡ್ರಿ ರಾಜವಣ್ಣ. ಕಾಮಿಡಿ ಕಿಲಾಡಿಯಾಗ ಅಣ್ಣ ಇದು ಹೆಂಗೆ ಪಂಚ್ ಮಾಡೋದು ಅಂತ ಕೇಳಕ್ಕಂತ ಅಡ್ಡಾಡ್ತಿದ್ಲು. ಈಗ ಸೀನಿಯರ್ ಅಂತ, ನಾ ಜೂನಿಯರ್ ಅಂತ. ಹಲೋ, ಕಾಮಿಡಿ ಕಿಲಾಡಿ ಒಳಗೆ ಅಣ್ಣ ಆಗಿದ್ದೆ. ಈಗ ಏನ್ ಮಾಡೋದು? ನಿನಗೇನು ಚಾನ್ಸ್ ಸಿಗ್ದಲ್ಲೇ ನನ್ನ ಅಸಿಸ್ಟೆಂಟ್ ಆಗಿದೀಯಾ? ನಾನು ಕರ್ಮ ಕಟ್ಟಿ ಕಾಡಕತ್ತಿ. ಬಾಯ್ಬಡ್ಕಿ ಯೂಟ್ಯೂಬ್ ಚಾನಲ್ ಓನರ್. ಹಾಗೆ ನನ್ನ ಚಾನೆಲ್ಗೆ ನಾನೇ ಹೀರೋಯಿನು, ಯೂಟ್ಯೂಬ್ ಸ್ಟಾರ್ ಆಗಿದ್ದೀನಿ ನಾನು ಇವಾಗ. ಹಾಗೆ ಒಂದೆರಡು ಸಿನಿಮಾಗಳು ಹೀರೋಯಿನ್ ಆಗಿದ್ದೀನಿ. ಸೊ ನನ್ನಂಥ ಮಹಾನಟಿನ ಮಾತಾಡಿಸ್ಬೇಕಾದ್ರೆ ಒಂದು ನಯ, ವಿನಯ, ತಗ್ಗಿ ಬಗ್ಗಿ ಮಾತಾಡ್ಬೇಕಾಯ್ತಾ? ಬಗ್ತಿದ್ದೀರಿ, ಪೈಲ್ಸ್ ಆಗಿದ್ದಕ್ಕೆ ಬಗ್ಬೇಡ ಅಂತ ಹೇಳಿ ನೋಡು. ಪೈಲ್ಸ್ ಬಗ್ಗೆ ಎಲ್ಲ ಮಾತಾಡ್ಬೇಡ. ಪೈಲ್ಸ್ ಬಗ್ಗೆ ಮಾತಾಡಿದ್ರೆ ನನಗೆ ಕೋಪ ಬರುತ್ತೆ ನೋಡು. ಹೌದು, ನಿಮ್ಮ ಚಿಕ್ಕಪ್ಪಂಗೆ ನಿಮ್ಮ ಅಪ್ಪಗೆ ಎಲ್ಲರಿಗೂ ಐತಂತ. ಸತ್ಯನಾ?
ಹಂಗೆ ಡೈರೆಕ್ಟಾಗಿ ಹೇಳ್ಬಾರ್ದು, ನೋವುತ್ತ. ಸ್ವಲ್ಪ ಇಂಡೈರೆಕ್ಟ್ ಆಗಿ ಹೇಳಪ್ಪ. ಸಾರಿ ರೀ, ನಾನು ನಿಮ್ಮ ಅಸಿಸ್ಟೆಂಟ್ ಅನ್ನೋದ ಮರ್ತು ಬಿಟ್ಟಿದ್ದೆ. ಈಗಾರ ನೆನಪೈತಲ್ಲ ನೋಡ್ರಿ, ನೋಡಿ, ಎಲ್ಲರ ಮುಂದೆ ಮೇಡಮ್ಗೆ ಸ್ವಲ್ಪ ಬಿಲ್ಡಪ್ ಕೊಡ್ಬೇಕು ಯಾವಾಗ್ಲೂ. ಬಿಲ್ಡಪ್ ಜನ ಬರ್ದೇ ಇದ್ರು ಮೇಡಮ್ ಬಿಸಿ ಇದ್ದಾರೆ ಬರ್ಬಿಡಿ ಅಂತ ದೂರ ತಳ್ತಾ ಇರು. ಕೆಲವು ಹೀರೋಗಳು ಮಾಡ್ತಾರೆ, ಮಂದಿನೇರಲ್ಲ ಸರಿ ಮಂದ್ರು ಸರಿ ಹಿಂದೆ ಯಾರು ಇರಂಗೆ ಇಲ್ಲ. ಹಂಗೆ ಮಾಡೊಂಚೂರು ಬಿಲ್ಡಪ್ ಕೊಡು. ಅಲ್ಲಿ ನೋಡ್ರಿ, ನೋಡಿ ವಿಡಿಯೋ ಮಾಡ್ತಾವ್ರೆ, ಬಿಲ್ಡಪ್ ಕೊಡು. ನೋಡ್ರಿ ಅವ್ರು ವಿಡಿಯೋ ಮಾಡತ್ತಾರ ನೋಡ್ರಿ. ಬಾಳ ಮಾಡಿ ಅವ್ರ ಮಿಸಸ್ ಬಂದಿಲ್ಲ ಕಾಣಿಸುತ್ತೆ. ಈ ಬಿಲ್ಡಪ್ ಇದು ವಿಡಿಯೋ ಆದ್ರೆ ಅದು ರೆಕಾರ್ಡ್ ಆಗ್ತದ. ನಿನಗೆ ಬಿಲ್ಡಪ್ ನನಗೆ ಕೊಡು ಅಂತ ಹೇಳಿದ್ದು ಅವ, ಈಗಲ್ಲ. ಈಗ ಕೊಡ್ತೀನಿ. ವಿಡಿಯೋ ಮಾಡಬೇಡ್ರಿ, ಕೇಸ್ ಹಾಕ್ತಾರ ಅವ್ರ ಮ್ಯಾಗ, ನಿಮ್ಮ ಮ್ಯಾಗ. ಕೇಸು ಅಂತ ಇಲ್ಲ ಹೇಳ್ಬೇಡ. ಕೇಸ್ ಹಾಕ್ತಾರೆ ಅಂತ ಒಬ್ರು ಬಂದೇ ಇಲ್ಲ ಇವತ್ತು. ನೀನು ಹೊತ್ಕೊಂಡ್ಬರ್ಬೇಕಾದ್ರೆ 7-11 ಆಗೈತೆ. ದಯವಿಟ್ಟು ವಿಡಿಯೋ ಮಾಡಕ್ ಹೋಗ್ಬೇಡ್ರಿ. ಮೇಡಮ್ ಅವ್ರ ಪರ್ಮಿಷನ್ ತಗೊಂಡು ಫೋಟೋ ತಗೋಬೇಕು ನೀವು. ಅಲ್ಲೋಡ್ರಿ 4 ಜನ ಇಲ್ಲೆಲ್ಲ ಮಾತಾಡಿಸ್ಬೇಡ್ರಿ. ಬರ್ರಿ, ಯಾಕೆ ದೀಪು ಸರ್ ಕಾಯಕತ್ತಾರ. ಬರ್ರಿ. ದೀಪು? ಹೂ ಇಸ್ ದಟ್? ನಿಮ್ ಸಂಬಂಧ ದೀಪು ಸರ್ ಕಾಯತ್ತಾರ. ಕಾಫಿ ಕುಡಿಬೇಕಂತ ನಿಮ್ ಜೊತೆ. ಯಾವ ದೀಪುಲೇ? ಸುದೀಪ್ ಸರ್. ಮೊದಲೇ ಇಲ್ಲಿ ಸುದೀಪ್ ಸರ್ ಅಭಿಮಾನಿಗಳು ಬಹಳ ಮಂದಿ ಅದಾರು. ಯಾಕಡ ತಗೊಂಡು ಮಾಡ್ದು ಬಿಡ್ತಾರಲ್ಲೇ ಹಂಗೆಲ್ಲ. ಮತ್ ನೀವಂದ್ರಲ್ಲ ಬಿಲ್ಡಪ್ ಕೊಡು ಅಂತ. ಬಿಲ್ಡಪ್ ಕೊಡು ಅಂದೆ, ನಾನೇ ಮೇಲೆ ಕಳ್ಸೋ ಅಂತ ಒಂದು ಬಿಲ್ಡಪ್ ಕೊಡ್ಬೇಡ, ಒಂದು ಅವರೇಜ್ ಆಗಿ ಬಿಲ್ಡಪ್ ಕೊಡ್ತೀನಿ. ಹೆಂಗ್ ಕೊಡ್ಬೇಕದು? ಇವಾಗ ಯಾರಾದ್ರೂ ಬರ್ತಾ ಇದ್ರೆ ಮೇಡಮ್ ಬಿಸಿ ಅಂತ ಹೇಳು. ನೋಡಿ, ಯಾರೋ ಕುಡುಕ ಬರಂಗಿದ್ದಾನೆ, ಮೇಡಮ್ ಬಿಸಿ ಅಂತ ಹೇಳು. ಅಯ್ಯ, ನೀವು ಚಿಂತನೆ ಬಿಡ್ರಿ. ಯಾಕೆ ಕುಡುಕ್ರಿ ಇವತ್ತು ಇಲ್ಲೆಲ್ಲೋ ಹಾಯಂಗೆ ಇಲ್ಲ. ನಾ ಇರ್ತೀನಿ ನಿಮಗ ಜಡ್ಡಿ ಸೆಕ್ಯೂರಿಟಿ ಇದ್ದಂಗ. ಎಲ್ಲಿ ಒಯ್ಲೆ? ಮುಂದೆಯಿಂದ ನೋಡಿದ್ರ ಅವರು, ಹಿಂದೆಯಿಂದ ನೋಡಿದ್ರ ಅವ್ರೆ. ಅಯ್ಯೋ, ನನ್ನ ಕಂಡಿಡ್ದ ಅನ್ಸುತ್ತೆ. ನಾನು ಈ ಕಡೆ ದೂರ ನಿಂತು ಮಾತಾಡು. ನಿನ್ನ ವಾಸನೆಗೆ ನೀ ಸೇರತ್ತಕ್ಕಿಗೆ. ಸುಮ್ನಿರೋ, ಅಪರೂಪಕ್ಕೊಬ್ಬ ಕಂಡಿಡ್ದಿದ್ದಾನೆ. ನಾನು ಗೊತ್ತಲ್ಲ. ನೀವು ನೀವು ಮೇಡಮ್. ಇವರೇ ನಾನು ನಿಮ್ದು ಡೈಲಿ ನೋಡ್ತೀನಿ. ಕಾಮಿಡಿ ನೈಸ್. ನಮ್ಮ ಪಕ್ಕದ ಮನೆಯವ್ರು ನಿಮ್ದು ನೋಡ್ಕೊಂಡೇ ಮಲ್ಕೋದು. ಕಾಮಿಡಿ ನೈಸ್. ಅಂದಂಗೆ ನಿಮ್ಮ ಹೆಸರು? ದಿನ ನಂದೇ ನೋಡ್ತೀನಿ ಅಂದೆ, ಹೆಸರು ಗೊತ್ತಿಲ್ವಾ? ಅದು ನೀವು ಒಂದೊಂದರಲ್ಲಿ ಒಂದೊಂದು ಹೆಸರು ಹೇಳ್ತೀರಲ್ಲ. ಪಾತ್ರ ಜಾಸ್ತಿ ಮಾಡ್ತೀನಿ. ಸಿಕ್ಕಾಪಟ್ಟೆ ಧಾರಾವಾಹಿ, ಸಿಕ್ಕಾಪಟ್ಟೆ ಸಿನಿಮಾ. ನನಗೆ ನನ್ನ ಹೆಸರು ಮರ್ತೋಗ್ಬಿಡ್ತೇವೆ ಒಂದ್ಸತಿ. ನಿಮ್ಮ ಹೆಸರು ಏನು? ಇವಾಗ ಗೊತ್ತಾಯ್ತು ಅಣ್ಣ, ಇವ್ರು ಯಾರಂತ ಇವಾಗ ಗೊತ್ತಾಯ್ತು. ಅದೇ ಕೂದಲು ಕೊಟ್ರೆ ಪಾತ್ರ ಕೊಡ್ತೀರಿ. ತಲೆ ಕೂದಲಿಗೆ ತಗೊಳ್ಳಿ ಅಮ್ಮ, ಏರ್ಪಿನ್ನ, ಸೂಜಿ, ದಾರ, ದಬ್ಳೆ. ಇದೆ ಇವ್ರು ಅವ್ರಲ್ರಿ. ಈ ತರದೊಂದು ಪಾತ್ರ ಮಾಡಿದ್ದೆ ಕಣೋ, ಅವನು ಅದನ್ನ ನೆನಪಿಟ್ಕೊಂಡಿದ್ದಾನೆ. ಇವಾಗ ಗೊತ್ತಾಯ್ತು. ಗ್ಯಾಸ್ ಓಲಿ ರಿಪೇರಿ ಮಾಡೋರು ಬಂದಾರ. ಮೊನ್ನೆ ನಮ್ಮ ಸಿಲಿಂಡರ್ಲಿ ಗ್ಯಾಸ್ ಇಲ್ಲ ಅಂತ ಗ್ಯಾಸ್ ಫಿಲ್ ಮಾಡಿದ್ ನೀವೇ. ನನ್ನ ಮಗನೇ, ನಾನು ನೋಡ್ದು ಕಳ್ಸಿಲ್ಲ ಅಂದ್ರೆ ನಾನೇ ನೋಡ್ದು ಬಿಡ್ತೀನಿ. ನಮ್ಮ ಮೇಡಮ್ ನಿನಗೆ ಕೂದಲ ತುಂಬಿಕೊಂಡು ಕಾಣ್ತಾರೆ. ನಮ್ಮ ಮೇಡಮ್ ಏನು ನಿನಗೆ ಗ್ಯಾಸ್ ಓಲಿ ರಿಪೇರಿ ಮಾಡಕ ಅಂದ್ರೆ ಮನೆಗೆ ಹೋಗಿ ನೀವು ಹರೀಶ ನನ್ನ ಅಸಿಸ್ಟೆಂಟ್ ನೆನಪಿದ್ದಾನೆ. ಅದ್ಯಾರು ಹೆಂಗ್ಸು? ಅದು ನಾನು ಕಣಪ್ಪ. ಮೆಜೆಸ್ಟಿಕ್ ಟಿವಿ ಓ ಟಿವಿ ರಿಪೇರಿ. ಈಗ ಹೆಂಗ್ಸರು ಟಿವಿ ರಿಪೇರಿ ಮಾಡ್ತಾರೆ. ಟಿವಿ ರಿಪೇರಿ ಅಲ್ಲ, ಟಿವಿ ಒಳಗೆ ಬರ್ತಿದ್ನಲ್ಲ. ನಮ್ಮ ಟಿವಿ ಒಳಗೆ ಒಂದು ಹಲ್ಲಿ ಬರ್ತಿತ್ತು, ಅದು ನೀವೇನಾ? ಸಾಯಿಸ್ಬಿಡ್ತೀನಿ. ಅದಲ್ಲ, ಕಾಮಿಡಿ ಕಿಲಾಡಿ. ಅದರಲ್ಲಿ ಪ್ರಾಪರ್ಟಿ ತರ್ತಿದ್ದ ಆಶಾ. ಅವ್ರವ್ವ ಅವ್ವನ ಏನು ಅವಳನ್ನು ಬೆಳ್ಳ ಗುಡ್ಸೋದಲ್ವಾ? ನಂದೆಲ್ಲ ದಿನ ನೋಡಿ ಮಲ್ಕೋತೀನಿ ಅಂದಲ್ಲ, ಏನ್ ನೋಡ್ತಿದ್ದೆ? ಅದೇ ಏನು ನೋಡ್ತಿದ್ದೆ? ಅವನಿಗ ಗೊತ್ತಿಲ್ಲ ಅವ ಏನು ನೋಡ್ತಿದ್ದ ಅನ್ನೋದು. ಅವನಲ್ಲ, ನಾನು ನಿಮ್ಮ ಅವನು. ಅವನ್ ನೋಡಿದ್ಯಾ? ನನ್ ನೋಡಿಲ್ವಾ? ಇಷ್ಟು ಬ್ಯೂಟಿಫುಲ್ ಫಿಗರ್. ಶುಗರ್ ಬಂದಿರೋ ಥರ ಇದೆ.
ಹರೀಶ್ ಅವ್ರೆ ಏನ್ ನೀವಿಲ್ಲಿ? ಏನು ಅದೃಷ್ಟ ದುರಾದೃಷ್ಟ. ಏ ಅಸಿಸ್ಟೆಂಟ್ ಬಂದಿಲ್ಲ ನನ್ನ ಕಾವಲು ಕಾಯಲೇ. ಪೇಮೆಂಟ್ ಕೊಡಲಿಲ್ಲ ಅಂದ್ರಕ್ಕಿ. ಸ್ವಲ್ಪ ಯಾಕೋ ಕಟ್ ಮಾಡಕ್ಕೆ ಹೇಳು ಮೈಕ್ ಅವ್ರಿಗೆ. ಅಣ್ಣ ನಾವು ಹಾಡಾಡಕತ್ತಿಲ್ಲ ಅಣ್ಣ. ಹಲೋ, ಈಗ ಸುದ್ದ ಆತು. ಇವ್ರು ಯಾರು? ಇವರು ದ ಗ್ರೇಟ್ ಕಾಮಿಡಿಯನ್ ಯಾ ವಾಣಿ ಮೇಡಮ್. ಯಾರು? ಬಾಯ್ ಬಡ್ಕಿ ಯೂಟ್ಯೂಬ್ ಚಾನಲ್. ಜೊತೆಗೆ ವಾಣಿ. ಅಣ್ಣ ಇವಳು ವಾಣಿ ಅಂತೆ, ಒಳ್ಳೆ ಓಣಿಲ್ ಬರೋ ಹಂದಿ ತರ ಒಳ್ಳೆ ವಾಣಿ ಅಂತೆ. ಆ ಕಾಮಿಡಿ ಕಿಲಾಡಿ ವಾಣಿ ಎಷ್ಟು ಸಖತ್ತಾಗೋಳೆ ಗೊತ್ತಾ? ಅಧ್ಯಕ್ಷರು ಎಲ್ಲಿದ್ದಾರೆ? ಯಾಕೆ? ಕಾರ್ಯಕ್ರಮದ ಅಧ್ಯಕ್ಷರು ಎಲ್ಲಿ ಕೂತವ್ರೆ ಇಲ್ಲಿ? ಯಾಕೆ? ನಾನು ಹೊರಟೋಯ್ತೀನಿ. ಈ ತರ ಅವಮಾನ ಮಾಡಕ್ಕೆ ಬೆಳಗ್ಗೆನೆ ಕರ್ಸಿದ್ರ ಸರ್ ನನ್ನನ್ನ? ಒಂದ್ ನಿಮಿಷ, ಈಗ ಇವ್ರು ವಾಣಿಯ? ಹೌದು. ವಾಣಿ ಅವ್ರದ್ದೊಂದು ವಾಕಿಂಗ್ ಸ್ಟೈಲ್ ಇದೆ, ಅದನ್ನ ಮಾಡಿದ್ರೆ ನಾನು ವಾಣಿ ಅಂತ ನಂಬ್ತೀನಿ. ಮಾಡಿ ಮೇಡಮ್. ಆದ್ರೂ ಈ ನನ್ ಮಗ ಕುಡುಕ್ ನನ್ ಮಗ ಹೇಳ್ದ ಅಂತ ಮಾಡ್ಬೇಕು. ನೀವ್ಯಾರು? ನಾನು ವಾಣಿ. ಮತ್ತೆ ಆರ್ಟಿಸ್ಟ್ ನೀವು. ಏನಂದ್ರಿ? ಕುಡುಕ? ಏಯ್ ಅಬ್ಬ ಯಾವನ ಕುಡುಕ ಅಂತ ಹೇಳಿದಿರಾ? ಏ ಕುಡುಕ ನಮ್ಮನ್ನು ಕುಡುಕರು ಅನ್ಬಾರ್ದು. ಮತ್ತೆ ನಮ್ ಸಂಘ ಇದೆ, ಸಂಘ. ಯಾವುದು? ನಮ್ಮನ್ನು ಕುಡುಕರು ಅನ್ಬಾರ್ದು. ಮದ್ಯಪಾನ ಪ್ರಿಯರು ಅಂತ ರಸ್ಕ್ ಪ್ಯಾಕೆಟ್ ಕೊಡ್ಬೇಕು. ರಸ್ನ ಪ್ಯಾಕೆಟಾ? ರಸ್ಕ್ ಪ್ಯಾಕೆಟ್ ಕೊಟ್ಟು ಮಾತಾಡ್ಬೇಕು. ನಿಮ್ ಹೆಣ ಎತ್ಲಿ, ಅದು ರೆಸ್ಪೆಕ್ಟ್ ಅದು. ಅದೇ ಕುಡಿಯೋದೇ ತಪ್ಪಂತೆ. ಅವ್ರು ಮಾರೋದು ತಪ್ಪಲ್ವಾ? ಅವ್ರಿಗೆ ಲಾಭ ಆಗಲಿ ಅಂತ ತಾನೇ ನಾವು ಕುಡಿಯೋದು. ನಾವು ಒಂದು ವೇಳೆ ಕುಡಿಲಿಲ್ಲ ಅಂದ್ರೆ ಬಾರ್ ಓನರ್ ಗಂಡ ಹೆಂಡತಿ ಮಕ್ಕಳೆಲ್ಲ ಬೀದಿಗೆ ಬರಲ್ವಾ? ಈಗ ಯಾಕೆ ನಾವು ಕುಡಿತೀವಿ? ಗಂಡಸರು ವಿಶಾಲ ಹೃದಯದವರು. ಇವನು ಕುಡ್ದು ಇವನ್ ಹೆಂಡತಿ ಮಕ್ಳು ಬೀದಿಗೆ ಬಂದ್ರು ಪರವಾಗಿಲ್ಲ, ಬಾರ್ ಓನರ್ ಹೆಂಡತಿ ಮಕ್ಳು ಬೀದಿಗೆ ಬರಬಾರ್ದು. ನಾನಂತರ ಊರಿಗೆ ಇವನು ಚಿನ್ನ ಪಂಚೆ ಇಳಿಸು ಎಲ್ಲ ಕಾಣಿಸುತ್ತೆ. ತಾಯಿ ಗುಣ, ನಿಂದು ನಾಯಿ ಗುಣ. ಸ್ವಲ್ಪ ಮುಚ್ಕೊಂಡಿರ್ತೀಯಾ? ಮಾತಾಡ್ತಾ ಇದ್ದೀನಿ ತಾನೇ, ನಾನ್ ಸೆಲೆಬ್ರಿಟಿ. ಸಾರಿ ಮೇಡಮ್. ಅಲ್ಲ ಹೆಂಗ್ಸೆ, ನೀವೀಗ ಹೆಂಗ್ಸೆ ಅಲ್ವಾ? ಲೇಡಿ ಗೇಟಪ್ಪ ಹಂಗಲ್ಲಯ್ಯ. ನಿನಗೆ ಹೆಂಗ್ ಗೊತ್ತಾಯ್ತು? ಲೇಡಿ ಗೇಟಪ್ಪ. ನನಗೊಂದು ರೆಸ್ಪೆಕ್ಟ್ ಇದೆ ಅಣ್ಣ. ಅಂಗಡಿಯಲ್ಲಿ ಒಂದು ರಸ್ಕ್ ಪ್ಯಾಕೆಟ್ ಬೇಕರಿಯಿಂದ ಪಾರ್ಸೆ. ಮೇಡಮ್ ಅಂತ ಕರಿಯಯ್ಯ. ಮೇಡ್ರಮ್. ನಾನು ಮಹಾನ್ ನಟಿ. ಹೌದಾ? ಮಹಾನಟಿ. ಸರಿ, ಅದೆಲ್ಲ ಮಾತಾಡಬೇಡಿ. ವಾಣಿ ತರ ವಾಕ್ ಮಾಡಿ ತೋರ್ಸಿ, ಆವಾಗ ನಂಬ್ತೀನಿ ನಾನು. ಅಷ್ಟೇ ಅಷ್ಟೇ. ಮ್ಯೂಸಿಕ್ ಕೊಡ್ತೀಯಾ? ರೆಡಿ. ಏನಂತ ವಾಕ್ ಮಾಡ್ಲಿ? ಹೆಂಗಸರಂಗ್ ವಾಕ್ ಮಾಡ್ರಿ. ಕಣ್ಣು ಹೋದ್ರೆ ನಾವು ಜವಾಬ್ದಾರಿ. ತರೋಣ ಅಂತ ಕುರಿ ಮರಿ ಹಿಡ್ಕೊಂಡು ಹಿಂಗ್ ಹೋಯ್ತಿದ್ದೆ. ಹೆಂಗೆ? ಟಿಂಕ ಟಕ್ಕ ಟಕ್ಕ ಟಿಂಕ ಟಿಂಕ ಟಕ್ಕ ಟಕ್ಕ ಟಿಂಕ ಟಿಂಕ ಟಕ್ಕ ಟಕ್ಕ ಟಿಂಕ್ ಟಿಂಕ್. ಹೆಂಗೆ 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 ಹಿಂಗ್ ಹೋಯ್ತಿದ್ದೆ. ಟಿಂಕ ಟಕ್ಕ ಟಕ್ಕ ಟಿಂಗ ಟಿಂಕ ಟಕ್ಕ ಟಕ್ಕ ಟಿಂಗ ಟಿಂಕ ಟಕ್ಕ ಟಕ್ಕ ಟಿಂಕ ಟಿಂಕ್. ಹೆಂಗೆ ಹೆಂಗೆ ಹೆಂಗೆ? ನಿಮ್ಮವ್ರು ಹೊರಲೆ ಒಳ್ಳ ಮುಳ್ಳ ನಾನ ಮ್ಯೂಸಿಕ್ ಕೊಡ್ಲೇನು ಬಾಯಾಗ? ಅಲ್ಲಣ್ಣ, ಹಿಂಗ್ ಹೋಗುವಾಗ ಚೆನ್ನಾಗಿತ್ತು. ಅಯ್ಯೋ, ಇಷ್ಟ್ರ ಮೇಲೆ ಮಾಡಕ್ಕಾಗಲ್ಲ. ಐ ಎಮ್ ಸೆಲೆಬ್ರಿಟಿ. ಹಲೋ, ಅದು ಸರಿ, ನೀವೇನು ಇವತ್ತು ಇಲ್ಲಿ? ರಸ್ನ ಪ್ಯಾಕೆಟ್ ಕೊಡ್ತೀನಿ ಅಂದ್ರು, ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇಲ್ಲಿ ಕನ್ನಡ ರಾಜ್ಯೋತ್ಸವ ಫಂಕ್ಷನ್ ನಡೀತಾ ಇಲ್ವಾ? ಐ ಆಮ್ ಚೀಫ್ ಗೆಸ್ಟ್. ಓ, ಚೀಪು, ಕಾಸ್ಟ್ಲಿ ಅಲ್ಲ. ಮುಖ್ಯ ಅತಿಥಿ. ಮುಖ್ಯ ಅತಿಥಿ. ಮುಕ್ತಿ ಮುಕ್ತಿ ಅಲ್ಲ, ಅದನ್ನ ಅಲ್ಲಿ ಹೋಟೆಲ್ನ ಮುಖ್ಯ ಬಂದಾಳಕ್ಕಿ. ಅದಲ್ಲ, ಮುಖ್ಯ ಅತಿಥಿ. ಮೇಡಮ್ ಒಂದು 5 ನಿಮಿಷ ಫ್ರೀ ಇದ್ದಾರ? ಯಾಕಲೆ ಸಣ್ಣ ಕಡಿತಾವೇನು ಓಸುಡಿಕೆ? ಹಂಗಲ್ಲ ಹಂಗಲ್ಲ ಹಂಗಲ್ಲ. ಮತ್ತೆ ಹೆಂಗ್ಲೆ? ಮೇಡಮ್ ಒಂದು 5 ನಿಮಿಷ ಫ್ರೀ ಇದ್ರೆ ನಮ್ಮ ಮನೆಗೆ ಉಣ್ಣಾಕ ಬರ್ಬೇಕು ಅಂತ. ಊಟ ಅಯ್ಯ, ಉಣ್ಣಾಕೋಬೇಕಂತ. ಉಣ್ಣಾಕ ಲೈ ಕಂಡ್ಕೊಂಡವ್ರು ಕರೆದು ಮನೆಗೆಲ್ಲ ಉಣ್ಣಾಕ ಹೋಗಕ್ಕಾಗತ್ತಾ? ಮೇಡಮ್, ನಿಮ್ಗೆ ಯಾರಾದ್ರೂ ಫ್ಯಾನ್ಸ್ಗಳು ಅದಾರ? ಇಷ್ಟು ದಿವಸ ಯಾರಾದ್ರೂ ಊಟಕ್ಕೆ ಬಂದು ಕರೆದಿದ್ರ? ಫ್ಯಾನ್ಸ್ ಅಂದ್ರೆ ಏನು? ಹೌದಲ್ವೇನೋ, ಇಲ್ಲಿ ಬಂದು ಇಷ್ಟು ಜನ ಇದಾರು, ಒಬ್ರು ಊಟಕ್ಕೆ ಬನ್ನಿ ಅಂತಾನೆ ಕರೀಲಿಲ್ವಲ್ಲೋ? ಹಂಗನ್ಬೇಡ, ಕಾರ್ನ ತುಂಬ್ಕೊಂಡು ಹೋಗ್ಕರ್ ನಿನ್ನವ್ರು. ಈಗ ನೀವು ನಮ್ಮ ಮನೆಗೆ ಬರಲ್ಲ ಊಟಕ್ಕೆ. ಅಣ್ಣ ನೋಡಿದ್ರಣ್ಣ, ಇವ್ರಿಗೆಲ್ಲ ಸೆಕೆ ಆದಾಗ ಫ್ಯಾನ್ ಬೇಕು. ಇವ್ರಂತ ಲೋಕಲ್ ಇರೋರು ಸೆಲೆಬ್ರಿಟಿ ಆಗಕ್ಕೆ ನಮ್ಮಂತ ಫ್ಯಾನ್ಸ್ ಬೇಕು. ವಾಣಿಯವರು ನಮ್ಮ ಮನೆಗೆ ಊಟಕ್ಕೆ ಬರಲಿಲ್ಲ ಅಂದ್ರೆ ಇಂಡಸ್ಟ್ರಿಯಲ್ಲಿ ಇರಬಾರ್ದು. ಧಿಕ್ಕಾರ ಧಿಕ್ಕಾರ. ವಾಣಿಯವರು ಯವ್ವ, ಸಿಗುವ 3 ಧಾರಾವಾಹಿ, ಅವಾಗ ಇವಾಗ ಒಂದು ಕನ್ನಡ ರಾಜ್ಯೋತ್ಸವ ಪ್ರೋಗ್ರಾಮ್.
ಬ್ಯಾನಾಗ ಅವು ಬರ್ಲಿಲ್ಲ ಅಂದ್ರೆ ನಿಮ್ಮ ಅವು ಕಟ್ತಾಳೆ ಕರೆಂಟ್ ಬಿಲ್. ಬೇಡ, ಆಮೇಲೆ ನಾನು ಟ್ಯಾನ್ ಆಯ್ತೀನಿ, ಹಚ್ಕೊಳಕ್ ಫೇರ್ ಅಂಡ್ ಲವ್ಲಿನೂ ಇರಲ್ಲ. ಅದಕ್ಕೆ ಊಟಕ್ಕಂತ ನಮಗೇನು ಲಾಸ್ ಆಗುತ್ತ, ಹೊರಗಿನ ಖರ್ಚು ಉಳಿತೈತಿ. ನಡ್ರಿ ಹೋಗೋ ಅದಕ್ಕೇನು. ಬರ್ತೀನಪ್ಪ, ಬರ್ತಾರ ಬರ್ತೀನಿ, ಹೋಗಿರು. ನಾಚಿಕೆ ಇಲ್ಲ, ಅದು ಕರೆದ ತಕ್ಷಣ ಬರ್ತಾರೆ. ಮೇಡಮ್ ನೀವು ನಮ್ಮನೆ ಊಟಕ್ಕೆ ಬರ್ತಿರಲ್ಲ? ಅಯ್ಯೋ ಅಣ್ಣ, ಅದೊಂದು ಐಟಮ್ ಹೇಳಿದ್ನಲ್ಲ, ರೆಡಿ ಮಾಡಿಸಿ ಫೋನ್ ಮಾಡಿ. ಅಯ್ಯೋ ನಮ್ಮನೆಗೆ ಊಟಕ್ಕೆ ಬರ್ತಾರೆ. ದೊಡ್ಡದೇ ಇರ್ಬೇಕು. ರೆಡಿ ಮಾಡಿ. ಏನು ಐಟಮ್? ಐಟಮ್ ರೆಡಿ ಮಾಡಿ. ಏನು ಅಣ್ಣ ಬನ್ನಿ, ಕರಿತಾ ಇದ್ದಾರೆ. ಸುಮ್ಮನೆ ರಮ್ಮ. ಏನು ಅಕ್ಕ, ಸೈಡ್ ಬಾ. ಯಾರಿಗೆ ಕರೆಯಾತಿಲ್ಲ? ಬಾ. ಯಾರು ಬರ್ದ್ರು? ಏನು ಕಾಣಿಸ್ತಿಲ್ವಾ? ಪೇಪರ್ ಬ್ಲ್ಯಾಕ್ ಆಗಿದ್ದು. ಅಯ್ಯೋ ಲೋಪರು, ಪೇಪರ್ ಅಂತ್ಯ. ಇಲ್ಲಿ ಒಂದು ಇಷ್ಟು ದೊಡ್ಡ ಕಾರ್ ನಿಂತಿದೆ ಮೇಡಮ್, ನಿಮ್ಗೆ ಬಡವನ್ ಕಾರ್ ಕಾಣಿಸ್ತಿಲ್ವಾ? ಕಾರ ಅಣ್ಣ ನಿಮ್ಗೆಲ್ಲ ಕಾರ್ ಕಾಣಿಸ್ತಿಲ್ವಾ? ಕಾಣಿಸ್ತಿದೆ ತಾನೇ? ಕಾರ್ ಎಲ್ಲಿದೆ ಇಲ್ಲಿ? ಏನು ಇಲ್ಲ ಕಾರ್ ಎಲ್ಲಿದೆಯಪ್ಪ? ಕಾರ್ ಕಾಣ್ತಿಲ್ವಾ? ಕಾಣ್ತಿಲ್ಲ. ಒಂದ್ ನಿಮಿಷ, ಸ್ವಲ್ಪ ಜಾಸ್ತಿ ಕುಡ್ದು ಬಿಟ್ಟವನೇ ಅನ್ಸುತ್ತೆ. ಅದು ಕುಡ್ದಿರ್ತಾರಲ್ಲ, ಹೆಚ್ಚು ಕಡಿಮೆ ಆಗುತ್ತೆ. ಹೌದೌದು, ಕಾರೇ ಕಾಣಿಸ್ತಿಲ್ಲ. ಸುಮ್ಮನೆ ಹೇಳೋದಂಗ. ಕಾರ್ ಕಾಣಿಸ್ತಿಲ್ವಾ? ಕಾರ್ ಇಲ್ಲ ಅಣ್ಣ. आपको देखता नहीं? ಅಪ್ಪ ನಿಮ್ಮವ್ವೇ ನನ್ನ ಮಗನೇ ಕಾರ್ ಕಾಣಿಸ್ತಿಲ್ವ ಇಲ್ಲಿ? ಐತೆ, ಎಲ್ಲೂ ಐತೆ. ಅಲ್ಲೈತೆ ನಿಮ್ಮವ್ನ ಐತೆ. ಮರ್ಸಿಡೀಸ್ ಬೆನ್ಸು. ಯಾವ್ದು? ಅವ್ ನಮ್ಮನ್ ಬೆನ್ಸು. ಇಲ್ಲಿ ಮಸೀನು ಕಾಣಿಸ್ತಾ ಇಲ್ಲ, ಮರ್ಸಿಡೀಸ್ ಬೆಂಚ್ ಎಲ್ಲೋ ಇದೆ. ನಿನಗ ಹೊಡಿಸ್ಕೊಂಡು ಆಸೆ ಐತೆನ? ಮತ್ ಹ್ಞೂ ಅಂದ್ರೆ ಮಾತ ಮುಗಿದ. ಮರ್ಸಿಡೀಸು ಬೆಂಚು ಕರೀದು ಬಿಳಿದು. ಯಾವ್ದು ಮೇಡಮ್? ಬಿಳಿದು. ಯಾವ ಕಾರು? ಮರ್ಸಿಡೀಸ್ ಬೆಂಚ್ ಕಣಪ್ಪ. ನೋಡಿದ್ರಣ್ಣ, ನಾನು ಮೊದಲೇ ಬಡುವ ಫ್ಯಾನ್ ಆದೀನಿ. 800 ಕಾರ್ ನಿಲ್ಸಿದ್ರಿ ಈ ಅಮ್ಮ. ಯಾದಗಿರಿ ಅವ್ರಿಗೆಲ್ಲ ಬೆಂಜ್ ಕಾರ್ ಇದೆ ಅಂತೇಳಿ ಯಾಮಾರಿಸ್ತಿದ್ದೀರ. ಅದು ಈ ಬಡವನ್ ಮನೆ ಊಟ ರುಚಿ ಅಮ್ಮಿ ಅಂತ ಹಾಡಿದ್ಯಲ್ಲ, ಹಂಗೆ ಬಡವನ್ ಮನೆ ಕಾರು ಮರ್ಸಿಡೀಸ್ ಬೆಂಚ್ ಅಮ್ಮಿ ಅಂತ ಬರ್ದಿದ್ದೀನಿ. ಅಣ್ಣ ಯಾವ್ದಣ್ಣ ಕಾರು? 800 ಎಂಟ್ರ ಮಗಳು 2 ಯಾವ ಕಲರು? ಅಣ್ಣ ನನಗೊಂಚೂರು ಕಣ್ಣಿನ ದೋಷ ಇದೆ. ನಿಮ್ಗೆ ಬೇಡ ಅಣ್ಣ, ನನ್ನ ಕಣ್ಣ ಕಾಣಲ್ಲ. ಓಯ್ಯ ನನ್ನ ಮಗನೇ, ಕಣ್ಣೇ ಕಾಣಲ್ಲ. 8 ರೂಪಾಯಿ 2 ಸೊನ್ನೆ ಕಾಣಿಸಿ ನನ್ನ ಮಗನೇ. ಬಿಳಿದು ಅಣ್ಣ. ನೋಡಿದ್ರಣ್ಣ, ನಿನ್ನೆ ಸೆಕೆಂಡ್ ಹ್ಯಾಂಡ್ ಕಾರ್ ತಂದು ಪೈಂಟ್ ಕೊಡೋಣ ಅಂತ ಪಾಲಿಶ್ ಹಾಕಿ ಎಲ್ಲ ತೆಗ್ದಿದ್ರೆ ಇವನು ನನ್ನ ಮಗನೇ ಪೇಂಟೇ ಇಲ್ಲ. ಪೇಂಟೇ ಇಲ್ಲ. ಅಯ್ಯೋ ಅಯ್ಯೋ ಸಾರಿ, ನಿಮ್ಮನ್ನ ಅರ್ಧ ದಾರಿಲಿ ನಿಲ್ಸಿದ್ದೀನಿ. ನೀವು ನಮ್ಮನೆ ಬರ್ತಿರೋದೇ ಪುಣ್ಯ. ಬನ್ನಿ, ಹತ್ಕೊಳ್ಳಿ. ಎಲ್ಲಿ? ಕಾರಲ್ಲಿ ಕೊಣ, ಇನ್ನೆಲ್ಲಿ ಹತ್ಕೋತಾರೆ ಮುಟ್ಟಾಳ. ನಾನು ಹತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ. ಕಾರ್ ಹತ್ಕೊಂಡ್ರು. ಕೂತ್ಕೊಂಡಿದೀವಿ. ಚೆನ್ನಾಗಿದೆ ನಿಂತ್ಕೊಂಡಿದೀಯಲ್ಲೋ ಕಾರಲ್ಲಿ. ಅಣ್ಣ ಅಣ್ಣ ಏನ್ ಮಾಡಿದ್ರಿ? ಕಾರು ಡೆಂಟ್ ಕಾರ್ ಕುಂತೆ. ನೋಡಿದ್ರ ಸರ್, ಎಲ್ಲ ನನ್ನ ಮಕ್ಕಳು ಡೋರ್ ತೆಗ್ದಾತಿದ್ರಿ, ನನ್ನ ಮಕ್ಕಳು ಸೆಲ್ ಬ್ಯಾಟ್ರೀಸು ಡೋರ್ ತೆಗೆದೆ ದನ ಕತ್ತಂಗತ್ತೀರ. ಬಿಡಿ ಏನು ಕಾರಲ್ಲಿದೆ, ಇಲ್ಲೇನು ಹೇಳ್ತಿದ್ದೀರಾ? ಇದು ಒರೆಸ್ತಿದ್ದೆ ಕಾರ್ದು ಮೂತಿ. ನಾನು ಕೀ ಹುಡುಕ್ತಾವ್ರೆ ಅನ್ಕೊಂಡೆ. ಡೋರ್ ತೆಗ್ರಿ. ನೀ ತೆಗಿ, ನಾ ಮ್ಯೂಸಿಕ್ ಕೊಡ್ತೀನಿ. ಅಣ್ಣ ನೀವು ಡೋರ್ ತೆಗಿಯಲ್ವಾ? ಮೇಡಮ್ ಕುಂತ ಮೇಲೆ ನಾ ಕುಂದಿರ್ತೀನಿ. ಹಿಂಗೆ ನೋಡಿದ್ರಣ್ಣ, ಅಂದ್ರೆ ಬಡವನ್ ಕಾರ್ ಕೆಟ್ಟೋಗಿ ತುಕ್ಕು ಹಿಡಿದಿದೆ ಅಂತ ಈ ನನ್ನ ಮಗ ಎಫೆಕ್ಟ್. ಉಗ್ಲಕ್ಕೆ ಯಾರು ಹೇಳಿದ್ದು? ಮತ್ತೆ ಕಾರ್ದು ಡೋರು ಅಂದ್ರೆ ಹಿಂಗ್ ಡಬ್ ಅಂತ ಹೊಡೆದು ಬಿಟ್ಟು ತೆಗಿತೀರಾ? ತೆಗಿರಿ, ಲೇಟ್ ಆಗ್ತಿದೆ ಮೇಡಮ್. ಅಂದ್ರೆ ಊರವ್ರಿಗೆಲ್ಲ ಈ ನನ್ನ ಮಗ ಸೆಕೆಂಡ್ ಹ್ಯಾಂಡ್ ಕಡಿಮೆ ರೇಟ್ಗೆ ತಂದವನ ಅಂತ ಸೌಂಡ್ ಮಾಡ್ತಾ. ಸೌಂಡ್ ಕೊಡ್ಲಿಲ್ಲ. ಸೌಂಡ್ ಇದೆ ನೋಡು. ರಿಮೋಟ್ ಕಂಟ್ರೋಲ್. ಶೆಲ್ ಎಲ್ಲ ಹಾಕಿದಿಲ್ಲ. ನಗಡಿದ್ರೆ ಬರ್ತಾನೆ ಇಲ್ಲ ಮಾರ್ರೆ. ಚೆನ್ನಾಗಿ
ಬಂದಿದೆ ನಿಮ್ಮ ಕಾರು. ಹತ್ತಿ ಲೇಟ್ ಆಯ್ತು. ಹಿಂಗೆ 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 ಕಾರ್ ಮೇಲೆ ನಡ್ಕೊಂಡು ಹೋದ್ರು ಅವರು. 2 ಸೀಟ್ ಇದ್ದದ್ದು 3 ಜನ ಬಂದ್ರೆ ಪೊಲೀಸರು ಫೈನ್ ಹಾಕಲ್ವಾ? ಕರೆಕ್ಟ್. ಕೂತ್ಕೊಳ್ಳಿ ಮೇಡಮ್. ಕೂತಿದ್ದೀನಿ. ನೀವು ಕಾರಲ್ಲಿ ಕೂತಿದ್ರೆ ಇದು ಕೂತಿದ್ದೀರ. ಕಾರಲ್ಲಿ ಆರಾಮಾಗಿ ಕೂತ್ಕೊಳ್ಳಿ. ಅವ್ನು ಕರೀರಿ. ಹಿಂದಿನ ಡೋರ್ನ ಕುಂದಿರ್ತೀನಿ. ಅಣ್ಣ ನೋಡಿದ್ರಣ್ಣ, ಎಲ್ಲರೂ ಸೀಟಲ್ಲಿ ಕೂತ್ರಿ, ನನ್ನ ಮಗ ಎಕ್ಸ್ಟ್ರಾ ಡಿಕ್ಕಿಲ್ ಹೋಗಿ ಕೂರ್ತಾವನೆ. ಏಯ್, ಡಿಕ್ಕಿಲ್ ಏನ್ ಮಾಡ್ತಿದ್ದೆ? ಮುಂದೆ ಬಾ. ಆರಾಮಾಗಿ ಕೂತಿದ್ದೀನಿ. ಬೆಲ್ಟ್ ಹಾಕೊಂಡಿದ್ದೀರಾ? ಬೆಲ್ಟ್ ಅವನಿಗೆ ಬೆಲ್ಟ್ ಹಾಕೋ ಅಭ್ಯಾಸನೇ ಇಲ್ಲ. ನಿಮಗೆ? ನಾನು ಹೆಂಗ್ ಹಾಕೊಳ್ಳಕ್ಕಾಗುತ್ತೆ? ಸೀರೆ ಉಡ್ಕೊಂಡಿದ್ದೆ. ಸೀಟ್ ಬೆಲ್ಟ್ ಹಾಕೊಳ್ರಿ. ಸೀಟ್ ಹಾಕೊಂಡೆ. ಹಿಂಗೆ ಸೀಟ್ ಬೆಲ್ಟು ಹಾಕೊಂಡೆ. ಹಿಂಗೆ ಹಿಂಗೆ ಜಾಸ್ತಿ ಕೆರಿಬೇಡ ಮರ್ರೆ, ಸೀಟ್ ಎಲ್ಲ ಬಂದ್ಬಿಡುತ್ತೆ. ಮಂಡಿ ನೋವ್ತಾ ಇದೆ, ಸ್ವಲ್ಪ ಬೇಗ ಹೋಗಲ್ಲ. ನಮ್ಮನ್ನೇನು ಹುಚ್ಚು ನನ್ನ ಮಕ್ಕಳು ಮಾಡಿ ಏನು? ಮಾರುತಿ 800 ರೂಮ್ ಅನ್ಬೇಕು, ಇದು ಟಮ್ ಟಮ್ ಮತ್ತೆ ಅಂತೈತೆ. ಅಣ್ಣ, ಕಾರ್ ನಂದ ನಿಮ್ದ? ನಿಮ್ದೇ ಅಣ್ಣ. ಹಂಗಾದ್ರೆ ಮುಚ್ಕೊಂಡು ಬರ್ಬೇಕಾನೆ. ಸುಮ್ ಕುಂದ್ರಂಗಿಲ್ಲ ನೀವು. ಅವ್ರ ಕಾರಿಗೆ ಅವರು ಮೋಟರ್ ಇಂಜಿನ್ ಆದ್ರೂ ಕೂರಿಸ್ತಾರೆ, ಆಟೋ ಇಂಜಿನ್ ಆದ್ರೂ ಕೂರಿಸ್ತಾರೆ. ನಿಂಗೇನು ಕಷ್ಟ? ಕೂತ್ಕೊಳ್ಳಿ. ತಿಂಡಿ ನಗಿರಣ್ಣ, ಖುಷಿ ಖುಷಿಲಿ ಬರ್ಬೇಕು. ಸೀಟ್ ಬೆಲ್ಟ್ ಕಿತ್ತು ಬಿಡ್ತು. ನಂದು ಹಿಂದಕ್ಕೆ ಬಂತು ಅಂದ್ರೆ ಇಲ್ಲೂ ಇವನು ನಂದು ಹಳೆ ಕಾರು ಕಿತ್ತೋಗಿರೋ. ಇಲ್ಲ, ಜಸ್ಟ್ ನಾವೇ ಸರಿ ಇಲ್ಲ, ಸರಿಯಾಗಿ ಕೂತಿರ್ಲಿ. ಕರೆಕ್ಟ್, ಇವರೇ ಸರಿ ಇಲ್ಲ. ಬನ್ನಿ ಬನ್ನಿ, ಮನೆ ಬಂತು. ಏನು ಮನೆ ನೋಡಿ ನಮ್ದು. ಎಲ್ಲೈತೆ ಅಣ್ಣ? ಇವಾಗ ಏನ್ ಮಾಡಿದ್ರಿ? ಕಾರಿಂದ ಮನೆಗೆ ಬಂದ್ವಿ. ಅಣ್ಣ ನೋಡಿದ್ರಣ್ಣ, ಹತ್ಬೇಕಾದ್ರೆ ಡೋರ್ ತೆಗ್ದವ್ರೆ. ಇಲ್ಲಿ ಏನ್ ಇಷ್ಟು ಇಲ್ಲಿ ಸೀಟಲ್ಲಿ ಡೋರ್ ಇರತ್ತ? ಇಲ್ಲ. ನಿನ್ಗೂ ಹೊಡಿಸ್ಕೊಂಡು ನಾನು ಹೊಡಿಸ್ಕೋಬೇಕು. ಅವನ್ ತೆಗ್ದಿದ್ದೆ. ಯಾಕೋ ಹಾಕದೆ? ಓ, ನೀವು ಬರ್ಬೇಕಲ್ಲ. ಬಂದೆ. ಬನ್ನಿ, ಇದೇ ನಮ್ಮನೆ. ಎಲ್ಲಯ್ಯ ಇದೆ ಮನೆ. ಸ್ಟೇಜ್ನೇ 4 ರೌಂಡ್ ತಿರುಗಿಸ್ಬಿಟ್ಟು ಮನೆ ಮನೆ ಅಂತೀಯಲ್ಲ. ಅಣ್ಣ, ನಿಮ್ಗೆಲ್ಲ ಮನೆ ಕಾಣಿಸ್ತಿಲ್ವಾ? ಇಲ್ಲಿ ಕೂತವ್ರಿಗೆ ಮನೆ ಕಾಣಿಸ್ತಿದ್ದೆ, ನಿಮ್ಗೆ ಮನೆ ಕಾಣಿಸ್ತಿಲ್ವಾ? ಮನೆ ಎಲ್ಲಿ? 4 ಅಂತಸ್ತಿನ ಮನೆ, ಕಲರ್ ಕಲರ್ ಲೈಟ್ ಬೇರೆ ಹಾಕಿದಾನೆ. ಸೊಮ್ಮೇರಿ 4 ಅಣ್ಣಂಗೇನ್ ಕಡಿಮೆ, 6 ಅಂತಸ್ತಿನ ಮನೆ. ಅದಕ್ಕೆ 6 CC ಅನ್ನೋದು. ನೋಡಿದ್ರಣ್ಣ, ಇಲ್ಲಿ ಹಂಚಿನ ಮನೆ ಕಾಣಿಸ್ತಿದೆ ನೋಡಿ. ನೀವು ಮನೆಗೆ ಬಂದಿರಲ್ಲ, ಕುಡಿಯಕ್ಕೆ ಏನಾದ್ರು ತರ್ತೀನಿ, ಓಕೆನಾ? ಕೂತ್ಕೊಳ್ಳಿ. ಕುಂದ್ರಲಿಲ್ಲ ಅಂದ್ರೆ ಅದಕ್ಕೂ ಹೊಡಿತಾನ. ಅಯ್ಯೋ ಶಿವನೇ, ನೆಲದಲ್ಲಿ ಕೂತ್ಕೊಳ್ಳೋದು ಅಂದ್ರೆ ಆಗಲ್ಲ ಕಣೋ. ಅಣ್ಣ, ಏನಪ್ಪ ಏನ್ ಮಾಡ್ತಿದ್ರಿ? ತರ್ತೀನಿ ಅಂದ್ರಲ್ಲ. ಅಯ್ಯೋ ಅಣ್ಣ, ನೋಡಿದ್ರಣ್ಣ, ನಮ್ಮನೇಲಿ ಸಖತ್ತಾಗಿರೋ ಸೋಫಾ ಇಟ್ಟಿದ್ದೀನಿ. ಇವ್ರು ನೆಲದ ಮೇಲೆ ಕೂತ್ಕೊಂಡು ನನ್ನ ಮರ್ಯಾದೆ ತೆಗಿತಾರೆ. ಎಷ್ಟು ಮೆತ್ತಗಿದೆ ಇವ್ರ ಮನೆ ಸೋಫಾ. ಏನು ಸ್ಪಂಜ್ ಹಾಕಿದ್ದೀರಾ? ಏನು ಹಳ್ಳಿ ಹಾಕಿದ್ದೀರಾ? ಹತ್ತಿ ಸಿಗ್ತದೆ ಅಲ್ಲಿ, ಹತ್ತಿ ಹಾಕಿದ್ದೀವಿ. ಸರಿ, ಡೈನಿಂಗ್ ಟೇಬಲ್ ಅಲ್ಲಿ ಐಟಮ್ ಇದೆ, ಬೇಗ ಬೇಗ ತಿನ್ನಿ, ಲೇಟ್ ಆಯ್ತು. ಡೈನಿಂಗ್ ಟೇಬಲ್ ಚೆನ್ನಾಗಿದೆ ಚೆನ್ನಾಗಿದೆ. ಅಕ್ಕ ಫೋನ್ ಮಾಡಿದ್ರು, ಊಟ ಮಾಡ್ತಾ ಇದ್ದೀನಿ. ನೋಡಿದ್ರಣ್ಣ, ಎಲ್ರು ಕೈ ತೊಳ್ದು ತಿಂದ್ರಿ, ಈ ಅಮ್ಮ ಹಂಗೆ ದನ ತಿಂದಂಗೆ ತಿಂತಾವಳೆ. ಇವು ಎಕ್ಸ್ಟ್ರಾ ಇಂಪ್ರೂವೈಸೇಷನ್ ಮಾಡ್ತಾವನಲ್ಲಪ್ಪ ಇವನು. ಅಣ್ಣ, ಏನ್ ಮಾಡ್ತಿದ್ರಿ? ವಾಶ್ ಮಿಷಿನ್ ಕೈ ತೊಳಿತಾ ಇದ್ದೆ. ನೋಡಿದ್ರಣ್ಣ, ಎಲ್ರು ನಳ್ಳಿ ಸಿಂಕ್ ಹತ್ರ ಕೈ ತೊಳ್ದ್ರಿ. ಅಣ್ಣ, ದೇವ್ರ ಮನೇಲಿ ಯಾವನಾದ್ರೂ ಕೈ ತೊಳಿತಾನ? ಬೇಗ ಬೇಗ ತಿನ್ನೋಣ. ನಲ್ಲಿದು ನಲ್ಲಿ ನೀರು ದನದ ಕೊಟ್ಟಿಗೆ ಅದ್ರ ಉಚ್ಚಲ್ ಕೈ ತೊಳಿತಿದ್ದೀರಾ ಮೇಡಮ್? ಬನ್ನಿ ಮೇಡಮ್, ಬಟ್ಟೆ ಊಟ ಮಾಡ. ಊಟ ಮಾಡಿ. ಊಟ ಹೇಗಿತ್ತು? ಸಖತ್ತಾಗಿತ್ತು. ಸರಿ, ನನ್ನ ಗದ್ದೆ ಕಡೆ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಬಾರ್ಲೇಲಿ ನಾನು ಅವಾಗಿನ ನೋಡಕತ್ತೀನಿ. ಫ್ಯಾನ್ ಅಂತ ಹೇಳಿ ಬಂದು ಇರ್ಲಾರ್ದ ಕಾರ್ ಐತೆ ಅಂತ ಹೇಳಿ ಇರ್ಲಾರ್ದ ಮನೆ ಇವ್ರು ನೋಡ್ರಿ ಜೊತೆಗೆ ಐತೆ ಅಂತ.
ಸಾರ್ ಇಷ್ಟೊಂದು ಕಷ್ಟಪಟ್ಟು ಕರ್ಕೊಂಡು ಬಂದು ನಮಗೆಲ್ಲ ಊಟ ಇಡ್ಸವ್ರೆ ಒಂದು ಸನ್ಮಾನ ಮಾಡೋದು ಬೇಡವಾ ಸರ್ಗೆ? ಅಯ್ಯೋ ಅದು ಯಾಲಕ್ಕಿ ಮಾಲಿ ತರಿಸಿ ನಾನು. ಹೌದೌದು, ನಾನು ಅವ್ರಿಗೆ ಹಾಲಲ್ಲಿ ಯಾಲಕ್ಕಿ ಬೇರೆ ಹಾಕೊಂಡು ತಂದಿದ್ದೀನಿ, ಕುಡೀರಿ ಸರ್. ನನಗೆ ಹಾಲು ಬೇಡ. ಯಾಕ? ಅದನ್ನ ಕುಡಿಸೋರು ಮಗನ. ಏನ್ಲೆ ಹಲೋ ಕಾರು ಎಲ್ಲಿ? ನಿಂತ್ಕೊಳ್ಳಿ. ಥ್ಯಾಂಕ್ ಯು. ಅಭಿಮಾನಿಗಳು ತರ ಇರ್ಬೇಕು. ನಾವು ಒಂಚೂರು ಓವರ್ ಆಗಿ ಆಡಿದ್ವಿ, ಸರಿಯಾಗಿ ಬುದ್ಧಿ